ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ. ಕನ್ನಡ ಸಿರಿ ಭಾಗ 17 ಸಂಧಿ ಪ್ರಕರಣಗಳು. ಸಂಸ್ಕೃತ ಸಂಧಿಗಳು ಕಲಿಯೋಣ ಬನ್ನಿ. ಸಂಸ್ಕೃತ ಭಾಷೆಯ ಅನೇಕ ಶಬ್ದಗಳು ಕನ್ನಡದಲ್ಲಿ ಬಳಕೆಯಲ್ಲಿರುವುದರಿಂದ ಅವುಗಳನ್ನು ಸಂಧಿ ಮಾಡುವ ಅನಿವಾರ್ಯತೆ ನಮಗಿದೆ. 2 ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಅಂತಾರೆ. ಮುಖ್ಯವಾಗಿ ನೋಡ್ಕೊಳ್ಳಿ, 2 ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಹೇಳ್ತೀವಿ. ಇನ್ನು ಕನ್ನಡ ಸಂಧಿಗಳು ಆಗೋದು ಹೇಗೆ ಅಂದರೆ, 2 ಕನ್ನಡ ಶಬ್ದಗಳು ಸೇರಿದಾಗ ಕನ್ನಡ ಸಂಧಿ ಆಗುತ್ತೆ. ಅಂದರೆ 2 ಸಂಸ್ಕೃತ ಪದಗಳು ಸೇರಿ ಸಂಧಿಯಾದಾಗ ಅದನ್ನು ಸಂಸ್ಕೃತ ಸಂಧಿ ಅಂತೀವಿ. ಹಾಗೆ 2 ಕನ್ನಡ ಪದಗಳು ಸೇರಿ ಅಥವಾ ಕನ್ನಡ ಶಬ್ದಗಳು ಸೇರಿ ಸಂಧಿಯಾದಾಗ ಅದನ್ನು ನಾವು ಕನ್ನಡ ಸಂಧಿ ಅಂತ ಹೇಳ್ತೇವೆ. ಈ ಕನ್ನಡ ಸಂಧಿಗಳಂತೆ ಸಂಸ್ಕೃತ ಸಂಧಿಗಳನ್ನು ಕೂಡ ನಾವು ವಿವಿಧ ಭಾಗಗಳಾಗಿ ವಿಂಗಡಿಸ್ತೇವೆ. ಅದು ಕೂಡ 3 ಮುಖ್ಯ ಭಾಗಗಳಾಗಿ ವಿಂಗಡಣೆಯಾಗಿದೆ. ಅವು ಯಾವುದಪ್ಪ ಅಂತಂದರೆ ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಮತ್ತು ವಿಸರ್ಗ ಸಂಧಿಗಳು. ಮತ್ತೊಮ್ಮೆ ಹೇಳ್ತಾ ಇದ್ವಿ, ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳು ಮತ್ತು ವಿಸರ್ಗ ಸಂಧಿಗಳು ಅಂತ 3 ಭಾಗಗಳಾಗಿ ಅದನ್ನು ವಿಂಗಡಿಸಿದ್ದೀವಿ. ಯಾವುದೇ ಸಂಸ್ಕೃತ ಸಂಧಿಗಳನ್ನು ಕೈಗೊಳ್ಳುವಾಗ ಪೂರ್ವೋತ್ತರ ಪದಗಳೆರಡು ಸಂಸ್ಕೃತ ಪದಗಳಾಗಿರಬೇಕೆಂಬ ಅಂಶವನ್ನು ನಾವು ಈ ವಿಚಾರದಲ್ಲಿ ಗಮನದಲ್ಲಿ ಇಡಬೇಕು. ಸಂಸ್ಕೃತ ಸ್ವರ ಸಂಧಿಗಳನ್ನು ನೀವು ಕಲಿಬೇಕು ಅಂತಂದರೆ ಮುಂದಿನ ವಿಡಿಯೋನ ನೋಡಿ, ಅದರಲ್ಲಿ ತಿಳಿಸಿ ಹೇಳಲಾಗಿದೆ. ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗೋಣ.